ಆತ್ಮೀಯ ಗೆಳೆಯ ಶ್ರೀನಿವಾಸ್ ಅವರ ಹುಟ್ಟಿದ ಹಬ್ಬ ಭಾಳ ಅದ್ಧೂರಿಯಾಗಿ ನಡೆದಿದೆ. ಈ ಹುಟ್ಟಿದ ಹಬ್ಬಕ್ಕೂ ನಾವುಗಳು ಬಂದು ಶುಭ ಹಾರೈಸೋಣ ಅಂತ ನೋಡಿದ್ವಿ. ಇಲ್ಲೆಲ್ಲ ಭಾಳ ವಾತಾವರಣ ಭಾಳ ಪ್ರೀತಿಯಿಂದ ಮಾಡಿದ್ದಾರೆ. ದೇವರು ಒಳ್ಳೇದು ಮಾಡಿ ಅವ್ರಿಗಿನ್ನ ಹೆಚ್ಚಿನ ಸ್ಥಾನವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು MLA ಆಗಿ ಈ ಹರಿಹರ ಜನಗಳನ್ನ ಆಶೀರ್ವಾದ ಪಡೆದು ಹರಿಹರಕ್ಕೆ ಒಳ್ಳೇದು ಮಾಡೋಕ್ಕೆ ಒಂದು ಕೆಲಸ ದಿವಸ NH ನಂದಿಗಾವಿ ಶ್ರೀನಿವಾಸಣ್ಣವರ ಹುಟ್ಟುಹಬ್ಬ ಆಚರಣೆ ದಿನ ದಾವಣಗೆರೆ ಕಾರ್ಪೊರೇಟರ್ ಆದಂಥ GS ಶ್ರೀನಿವಾಸ ನಮಗೆ ಯಾವಾಗಲೂ ನೀವು ಹಾಲಿನ ಗುರು ಕಾರ್ಪೊರೇಟರ್ ಆದಂಥ ಶ್ರೀನಿವಾಸಣ್ಣವ್ರು ಕೂಡ ಆಗಮಿಸಿದ್ದಾರೆ. ಭಾಳ ಖುಷಿ ವಿಚಾರ. ಹಾಗಾಗಿ ಅಣ್ಣ ಅದು ಯುವಕರು ಕಣ್ಮಣಿ ಅಂತಂದು ಅಂದ್ರೆ ತಪ್ಪಾಗ್ಲಾರ್ದು. ಯಾವಾಗಲೂ ಯುವಕರಿಗೋಸ್ಕರ ಹಗಲು ರಾತ್ರಿನೂ ಕೂಡ ಅವ್ರ ಕಷ್ಟ ಸುಖ ಏನೇ ಇದ್ರು ಕೂಡ ಕೇಳ್ತಾರೆ. ನಮಗೆ ಭಾಳ ಖುಷಿ ಆಗ್ತೈತಿ. ಗುರು ಈ ಅಣ್ಣ ಸೀನಣ್ಣರಿಗೆ ಒಂದು ಹುಟ್ಟುಹಬ್ಬ ವಿಶ್ ಮಾಡಕ್ ಬಂದಿದ್ರು. ನಾವೆಲ್ಲ ಸೇರಿ ಇವತ್ತು ನಾವು ಫಸ್ಟ್ ಗುರುಗೂ ವಿಶ್ ಮಾಡ್ತಾವೆ. ನೀವು ಬಂದು ವಿಶ್ ಮಾಡಿದ್ಕೆ ಗುರು. ಮಾನ್ಯ ಶಾಮನೂರು ಶಿವಶಂಕರಪ್ಪನ ಅಪ್ಪಾಜಿ ಅವರು ಇಂದು ಇದಾಗಿರೋ ಕಾರಣದಿಂದ ಈ ಬರ್ತಡೇನ ಸುಮ್ಮನೆ ಹಂಗೆ ಇದಕ್ಕೋಸ್ಕರನೇ ಮಾಡ್ತಿದ್ದೆ. ನಾವು ಪೂಜೆ ಮಾಡೋಕ್ಕೋಸ್ಕರನೇ ಬರ್ತಡೇ ಮಾಡ್ತಿದ್ದಾರೆ ನಂದಿಗಾವಿ ಶ್ರೀನಿವಾಸ್ ಅವರು. ನಮ್ಮ ಇದೇ ತಿಂಗಳು 26ನೇ ತಾರೀಕು ಪೂಜೆ ಇದೆ. ತಾವುಗಳೆಲ್ಲ ಬಂದು ನಮ್ಮ ಮಾನ್ಯ ಅಪ್ಪಾಜಿ ಅವರಿಗೆ ನಿಮ್ದೆಲ್ಲ ಇದನ್ನ ಸಲ್ಲಿಸ್ಬೇಕಂತಂದು ತಮ್ಮಲ್ಲಿ ಕಳೆ ಬೇಡ್ಕೊಳ್ತೇನೆ. ಓಂ ಶಾಂತಿ. ಕಾಂಗ್ರೆಸ್ಸಿನ ನಾಯಕರು ಮತ್ತು ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರಾದ ನಂದಿಗಾವಿ ಶ್ರೀನಿವಾಸ್ ಅವರ 46ನೇ ವರ್ಷ ತುಂಬಿ 47ನೇ ವರ್ಷದ ಹುಟ್ಟುಹಬ್ಬ ಸಂದರ್ಭದಲ್ಲಿ ಇವು ಭಾಳ ಸರಳತೆಯಿಂದ ಆಚರಣೆ ಮಾಡಬೇಕಂತ ಹೇಳಿ ನಮ್ಮ ನಾಯಕರಾದ ಶ್ರೀನಿವಾಸ್ ಗೌಡರು ಹೇಳಿದ ಪ್ರಕಾರ ಆಮೇಲೆ ಎಲ್ಲರೂ ಸೇರಿ ಆ ನಿರ್ಧಾರ ಮಾಡಿ. ಯಾಕೆಂದರೆ ನಮ್ಮ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಹೊಂದಿರೋದ ದುಃಖದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಈ ಸಮಾರಂಭ ಈ ನಂದಿಗಾವಿ ಶ್ರೀನಿವಾಸ್ ಅವರ ಜನ್ಮದಿನ ಸರಳವಾಗಿ ಆಚರಣೆ ಮಾಡಬೇಕಂತ ಹೇಳಿ ನಿರ್ಧಾರ ಮಾಡಿ ಸರಳವಾಗಿ ಆಚರಣೆ ಮಾಡ್ತಾಯಿದ್ವಿ. ಆಮೇಲೆ ಈ ಸಂದರ್ಭದಲ್ಲಿ ನಮ್ಮ ದಾವಣಗೆರೆ ಧಣಿಗಳಾದ ಡಾಕ್ಟರ್ ಶಾಮನೂರು ಶಿವಶಂಕರ್ ಅವರಿಗೆ ನಮ್ಮ ಕಡೆಯಿಂದ ಸಂತಾಪ ಸೂಚನೆಯೊಂದಿಗೆ ಇದನ್ನು ಆಚರಣೆ ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ನಂದಿಗಾವಿ ಶ್ರೀನಿವಾಸ್ ಅವರು ಈ ನಮ್ಮ ಕ್ಷೇತ್ರದ MLA ಆಗಲಿ ಅಂತ ನಮ್ಮ ಎಲ್ಲರೂ ನಾವು ಶುಭ ಹಾರೈಸ್ತೇವೆ. ಅವರು ಹರಿಹರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂಥ ನಂದಿಗಾವಿ ಶ್ರೀನಿವಾಸ್ ಅವರ 46ನೇ ಜನ್ಮದಿನದ ಅಂಗವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಸರಳವಾಗಿ ಆಚರಣೆ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ನಾಯಕರಾದಂಥ ನಂದಿಗಾವಿ ಶ್ರೀನಿವಾಸ್ ಅವರು ಅವರ ನಿರ್ಧಾರ ಕೈಗೊಂಡಿದ್ದರಿಂದ ಇವತ್ತು ನಮ್ಮ ಜಿಲ್ಲೆಯ ಜನಪ್ರಿಯ ಶಾಸಕರು ನಮ್ಮ ರಾಜ್ಯದ ಹಿರಿಯ ಮುಖಂಡರಾದಂಥ ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾಗಿರೋದರಿಂದ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ದುಃಖದ ಮಡುವಿನಲ್ಲಿ ಇರೋದ ಕಾರಣಕ್ಕಾಗಿ ಈ ಕಾರ್ಯಕ್ರಮ ನಂದಿಗಾವಿ ಶ್ರೀನಿವಾಸ್ ಅವರ ಕಾರ್ಯಕ್ರಮ ಸರಳ ರೀತಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾನು ಹಾರೈಸಿ ನಮ್ಮ ನಂದಿಗಾವಿ ಶ್ರೀನಿವಾಸ್ ಅವರ ಈ ಒಂದು ಜನ್ಮದಿನದ ಅಂಗವಾಗಿ ಅವ್ರಿಗೂ ಶುಭ ಹಾರೈಸಿ ಮುಂದೆ ಈ ಕ್ಷೇತ್ರಕ್ಕೆ ಅವ್ರು ಶಾಸಕರಾಗಿ ಮುಂದೆ ಬರಲಿ, ಅವ್ರಿಗೆ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ನಾನಾದರೂ ಹಾರೈಸಿ ಈ ಒಂದು ಸಂದರ್ಭದಲ್ಲಿ ಅವ್ರು ಶುಭ ಹಾರೈಸುತ್ತೇನೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ನಾಯಕರು ನಂದಿಗಾವಿ ಶ್ರೀನಿವಾಸ್ ಸರ್ ಭಾಳ ವಿಜೃಂಭಣೆಯಿಂದ ಅವರು ಮಾಡಬೇಕಂತ ಹಿಡ್ಕೊಂಡಿದ್ದು ಹುಟ್ಟುಹಬ್ಬ. ಅದು ಯಾಕೆ ಒಂದು ಸ್ವಲ್ಪ ನಮ್ಮ ದಾವಣಗೆರೆ ಧಣಿ ಜಿಲ್ಲಾ ಉಸ್ತುವಾರಿ ಮಾಜಿ ಸಚಿವರು ಹಾಲಿ ಶಾಸಕರು ಶಿವಶಂಕರಪ್ಪ ಅವರು ತೀರ್ಕೊಂಡಕ್ಕೋಸ್ಕರ ನಮಗೆಲ್ಲರಿಗೆ ನೋವಾಯ್ತು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ನೋವಾಯ್ತು. ನಮಗೆ ಒಂದು ತಮ್ಮಿನ ಏನೋ ಕಳ್ಕೊಂಡಂಗೆ ಆತು. ಶಿವಶಂಕರಪ್ಪ ಅಷ್ಟು ಅಭಿವೃದ್ಧಿ ಕೆಲಸ ದಾವಣಗೆರೆ ಜಿಲ್ಲೆಗೆ ಮಾಡಿದ್ದಾರೆ. ಅವರು ಇಡೀ ದಾವಣಗೆರೆ ಜಿಲ್ಲೆ ಅಂತಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಹೆಸರುದಾರವರು ವ್ಯಕ್ತಿ ನಮ್ಮ ಶಿವಶಂಕರಪ್ಪ ಸಾಹೇಬರು.
ಮಾಧ್ಯಮದ ಮಿತ್ರರಾದಂಥ ನಮ್ಮ ಅಲ್ತಾಫ್ ಅವರಿಗೆ ಇಲ್ಲಿ ಬಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇಲ್ಲಿ ಏನು ನಡೀತಾ ಇದೆ ಎಲ್ಲ ನಮ್ಮ ರಾಜ್ಯಾದ್ಯಂತ ತೋರಿಸ್ತಾರೆ. ಅವ್ರಿಗೆ ದೇವರು ಇನ್ನೂ ಶಕ್ತಿ ಕೊಡಲಿ, ಇನ್ನೂ ಮುಂದಿನ ದಿನಗಳಲ್ಲಿ ಅವರ ಒಂದು ಸ್ಮಾರ್ಟ್ ನ್ಯೂಸ್ ಏನಿದೆ ಇನ್ನೂ ಅತಿ ಮಟ್ಟದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳುತ್ತಾ ಆರಿಸ್ತೇನೆ. ನಮಸ್ಕಾರ. ಮತ್ತು ಸ್ಮಾರ್ಟ್ ನ್ಯೂಸ್ ಚಾನಲ್ ವರದಿಗಾರ ಅಲ್ತಾಫ್ ಸಾಹೇಬರು ಏನಿವತ್ತು ಹರಿಹರದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಂದು ಮೆಸೇಜು ಇಡೀ ಹರಿಹರ ತಾಲೂಕಿಗೆಲ್ಲ ಇಡೀ ಕರ್ನಾಟಕಕ್ಕೆ ಮುಟ್ಟಿಸ್ತಾರಲ್ಲ, ಭಾಳ ಸಂತೋಷ ಮಾತು. ಅಲ್ತಾಫ್ ಖಾನ್ ಅವರೇ, ನೀವೇನು ಮೀಡಿಯಾದಲ್ಲಿ ಬಂದು ಎಲ್ಲ ನ್ಯೂಸ್ ತಗೊಂಡು ಎಲ್ಲರದು ಹಾಕ್ತಿರಲ್ಲ, ಒಳ್ಳೆಯದಾಗಲಿ ಅಲ್ತಾಫ್ ಖಾನ್ ಅವರು. ನಿಮಗೆ ಶುಭಾಶಯಗಳು.